3 ಮಂದಿ ಹೊಡಿದ 4 ಮಂದಿ ಹೊಡಿದ. ಬಂಧುಗಳೇ, ಇಷ್ಟ ತನಕ ಹಾಡು ನೋಡಿದ್ರಿ, ಡ್ಯಾನ್ಸ್ ನೋಡಿದ್ರಿ, ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ನೋಡಿದ್ರಿ. ನಿಮಗೆ ಅನ್ಸಕ್ತದೆ ಶಿವಪೂಜೆ ಒಳಗೆ ಕರಡಿ ಬಿಟ್ಟಂಗೆ ನಿನ್ಯಾಕೆ ತಂದಾರ ಅನ್ನಕತ್ತೀರಿ. ಬಹುಶಃ ನಿಮ್ಮೆಲ್ಲರ ಉತ್ಸಾಹಕ್ಕೆ ನಂದೊಂದಷ್ಟು ಹಾಸ್ಯಗಳನ್ನು ಬೆರೆಸಬೇಕು ಅನ್ನೋಂಥ ಉದ್ದೇಶಕ್ಕೆ ಬಂದಿದ್ದೇನೆ. ಬೋಲೋ ಭಾರತ್ ಮಾತಾ ಕಿ. ನಾ ಹಲೋ ಹೇಳ್ತೀನಿ, ನೀವು ಹಾಯ್ ಹೇಳ್ಬೇಕು. ಹಲೋ, ನಾ ಎಂತೀನಿ ಹಾಯ್ ಅಂದ್ರೆ ಸ್ಟೈಲ್, ನಾ ಯಾವ ಸ್ಟೈಲ್ ಇರುತ್ತೆ ನಾ ಸ್ಟೈಲ್ ಬೇಕು. ಹಲೋ 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 ಹಂಗಲ್ಲ. ನಾ ಅಬ್ಬಪ್ಪ ಅಂತ ನೀವು ಅಲ್ಲಲ್ಲ ಅನ್ಗ. ಅಬ್ಬಪ್ಪ ಅಲ್ಲಲ್ಲ, ನಂಗಿರಲಿಲ್ಲ. ಅದು ಜನರಿದ್ದೀನಿ. ಅಬ್ಬಪ್ಪ ಅಲ್ಲಲ್ಲ, ಬಂಧುಗಳೇ, ಹಾಸ್ಯ ಎಲ್ಲ ಕಡೆ ಸಿಗ್ತಾ ಹುಡುಗುವ ಪ್ರಯತ್ನ ನಮ್ದಾಗಬೇಕು. ಈಗ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಕಾರ್ಯಕ್ರಮಕ್ಕೆ ಹೋದಾಗ ನನಗಿಂತ ಮೊದಲು ಒಬ್ಬ ಸಂಗೀತಗಾರ ಕೆಟ್ಟದಾಗ ಹಾಡಾಕತ್ತಿದ್ದ. ಎಷ್ಟು ಕೆಟ್ಟದಾಗ ಹಾಡಾಕತ್ತಿದ್ದ, ಮುಂದೆ ಬಂದವರಿಗೆಲ್ಲ ಬೇಸರ ಆಗಿತ್ತು. ಚಪ್ಪಾಳಿ ಹೊಡೆದ್ರು, ಕ್ಯಾಕಿ ಹೊಡೆದ್ರು, ಸೀಟಿ ಹೊಡೆದ್ರು. ಮುಗಿಸಲೇ ಅಂದ್ರೆ ಮುಗಿಸೋಲ್ಲ ಪುಣ್ಯ ಅಂದ. ಹಿಂದೆ ನಿಂತು ಚಪ್ಪಲ್ ಬೊಮ್ಮ ಬೀಸಿದ. ಚಪ್ಪಲ್ ಬಂದು ಮುಂದೆ ಬೇಕು. ಆ ತಬಲಾ ಬಾರ್ಸಂದಲ್ಲಿ ಚಪ್ಪಲ್ ಹೋಗಾರ ಬಿಡೋಲೇ ಅಂದ. ಚಪ್ಪಲ್ ಹೋಗಾರ ಬಿಡಲಿ ಅಂತ ಸಿನಿ ಅಂದ. ನನ್ನ ದಡ್ಡ ಮಾಡಿನ ಇನ್ನೊಂದು ಚಪ್ಪಲ್ ಬರ್ಕೊಂತಾನೆ ಹಾಡೋಣ ಅಂದ. ಎಳೆದು ಹೋಗರು ಕರಿಸ್ತಾರೆ ಎಲ್ಲ ಎಳೆದು ಹೊರ ಹೋಗಿದ್ರು. ನಾ ಬರ್ಬೇಕಂದ್ರೆ ಮತ್ತೊಬ್ಬ ಮಾಡಿ ಬಂದ. ಅವನಿಗಿಂತ ಕೆಟ್ಟದಾಗ ಅಂದ. ಮುಂದೆ ಬಂದವರಂದಲ್ಲಿ ನಿಮಗೂ ಚಪ್ಪಲ್ ಹೋಗಿದ್ದೆ ಮಗನ ಅಂದು. ಅವಂತ ಅಣ್ಣಾರ ಒಗದ್ರೆ ಹೋಗಿದ್ರು 9 ನಂಬರ್ ಹೋಗಿರಿ ಅಂದ ಪುಣ್ಯಾತ್ಮ. ಅವ್ರ ಸೈಡ್ ಹಾಕೊಂಡು ಹೋಗ್ಬಿಡ. ಇವ್ರದ್ದು ಮುಗಿದ ನನ್ನ ಕಾರ್ಯಕ್ರಮ. ನಾ ಬಂದೆ, ಎಲ್ಲರಿಗೂ ನಮಸ್ಕಾರ ಅಂದೆ. ಒಬ್ಬರು ನಮಸ್ಕಾರ ಅನ್ನಲಿಲ್ಲ, ಎಲ್ಲರಿಗೂ ನಮಸ್ಕಾರ ಅಂದೆ. ನಿಮ್ಮ ಕಡೆ ನಮಸ್ಕಾರ ಅನ್ನತ್ರ ಅವ್ರು ಅನ್ನಲೇ ಇಲ್ಲ. ಎಲ್ಲರಿಗೂ ನಮಸ್ಕಾರ ಅಂದೆ. ಒಬ್ಬ ಒಂದು ನಿನ್ನ ನಮಸ್ಕಾರ ತಗೊಂಡು ನಾವೇನು ಮಾಡೋಣ, ನೀವೊಂದು ಹಾಡಂದೆ. ನಾ ಹಾಡೋದಿಲ್ಪ ಅಂದೆ. ಯಾಕಂದ್ರೆ ಹಾಡಿದ ಸುದ್ದಿ ನೋಡಿ ನಾ ಹಾಡೋದಿಲ್ಲ ಅಂದೆ. ನಿನಗೇನು ಮಾಡೋದಿಲ್ಲ ಹಾಡಿನಿಂದ ಬ್ಯಾಡ್ರಿ ಒಂದು. ಇಲ್ಲ ನೀ ಹಾಡಬೇಕಂದ್ರೆ ಆಯ್ತು ಅಂತ ಒಂದು ಹಳೆ ಹಾಡು ಗೈನಾಚ್ ಭಾಳ ಚಂದ ಹಾಡಿದೆ. ಹೆಂಗೆ ಹಾಡಿದೆ ಅಂದರೆ, ಎಲ್ಲರೂ ಜೋರಾಗಿ ಚಪ್ಪಾಳೆ ಹೊಡೆದು ಒನ್ಸ್ ಮೋರ್ ಅಂದ್ರೆ ನನ್ನ ಹಾಡಿಗೆ ಒನ್ಸ್ ಮೋರ್ ಮತ್ತೊಂದು ಹಾಡಿದೆ. ಮತ್ತೆ ಜೋರಾಗಿ ಚಪ್ಪಾಳೆ ಒನ್ಸ್ ಮೋರ್. ಅಬ್ಬಬ್ಬಬ್ಬಬ್ಬ, ನನ್ನ ಹಾಡು ಭಾರಿ ಹಿಡಿಸೈತೆ ಅಂತ ಹೀಗೆಲ್ಲ ಮುಂದಕ್ಕೆ ಬಂದು ನೀರು ರೈ ಅಂತ ಹಾಕಾಕ್ಬಿಟ್ಟಿದೆ. ನನ್ನ ಹಾಡು ಅವ್ನ ಜೊತೆಗೆ ಎಷ್ಟು ಹಿಡಿಸೈತೆ ಅಂತ ಹೋಗಿ ಅಜ್ಜಿ ಕೇಳಿದೆ. ಏನು ರೀ ಅಜ್ಜಿ, ನನ್ನ ಹಾಡು ನಿನಗೆ ಅಷ್ಟು ಹಿಡಿಸ್ತಾಂಡೆ. ಇಲ್ಲ ಯಪ್ಪ ಅಂದ. ಮತ್ತೆ ಯಾಕೆ ಹಾಕತ್ತೀವಿ ಅಂತ. ಇಲ್ಲ ಯಪ್ಪ, ಮನೆ ಮಿಮಿಕರ ಹಿಂಗೆ ಓದಿರಿದ್ರೆ ಸತ್ತು ಹೋದು ಒಂದು ಹೇಳಿ ನೀ ಸತ್ತಿಗಿತ್ತು ಅಂದ್ರೆ ಹಾಕತ್ತೀನಿ ಅಂದ. ಬಂಧುಗಳೇ, ನಮ್ಮೊಳಗೆ ಹಾಸ್ಯ ಆಯಿತು. ಮೊಬೈಲ್ ಎಷ್ಟು ಪ್ರಚಾರ ಆಗಿದೆ ಅಂದ್ರೆ ಎಲ್ಲ ಕೇಳೋದು ಮೊಬೈಲು. ಬರ್ಬೇಕಾದ್ರೆ ಒಂದು ಹಾಡು ಬರಿದೆ, ತಮಗೆಲ್ಲ ಗೊತ್ತಿರುವಂಥ ಹಾಡು. ಮೊಬೈಲಲ್ಲಿ ಇರೋ ಸುಖ. ನಾ ಬರೆದಿದ್ದು ನಿಮಗೇನು ಗೊತ್ತಾದ್ರು? ನಾನು ಹಾಡು ಹೇಳ್ತೀನಿ, ನಾ ಬಿಟ್ಟಿದ್ದು ನೀವು ಹೇಳೋದ್ರೆ. ಮೊಬೈಲಲ್ಲಿ ಇರೋ ಸುಖ. ಹಾಡು ಹೇಳಿದೆ ಬಿಡೋದು. ಮೊಬೈಲಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ಹಲೋ ಅಂತತಿ, ಹಾಯ್ ಅಂತತಿ, ರಿಂಗ್ ಆಕತಿ, ಟಿವ್ ಟಿವ್ ಅಂತತಿ. ನಾ ಏನು ಬಿಡ್ತೇನೆ ಅದನ್ನ ನೀವು ಹೇಳ. ಮೊಬೈಲಲ್ಲಿ ಇರೋ ಸುಖ ಹಲೋ ಅಂತತಿ, ರಿಂಗ್ ಆಕತಿ. ಮೊಬೈಲು ಬಳಿ ಇದ್ದರೆ ಸ್ವರ್ಗವೇ ನಮ್ಮ ಕಿಸೆಯಲ್ಲಿ. ಮೊಬೈಲಲ್ಲಿ ಇರೋ ಸುಖ ಹಲೋ ಅಂತತಿ, ರಿಂಗ್ ಆಕತಿ. ಹೊಸದು ಮೊಬೈಲು ಹೊಸದು, ಮೊದಲಿನಲ್ಲವರು ಕೊಡಿಸಿದ್ದು. ಹೊಸದು ಮೊಬೈಲು ಹೊಸದು, ಮೊದಲಿನಲ್ಲವರು ಕೊಡಿಸಿದ್ದು. ಟಚ್ ಸ್ಕ್ರೀನ್ ಇದ್ದದ್ದು, 20 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಇದ್ದದ್ದು. ಅದರಲ್ಲಿ ಫೇಸ್ಬುಕ್, ವಾಟ್ಸಪ್, ಟ್ವಿಟರ್ ಎಲ್ಲ ಇದ್ದದ್ದು. ಮೊಬೈಲಲ್ಲಿ ಇರೋ ಸುಖ ಹಲೋ ಅಂತತಿ, ರಿಂಗ್ ಆಕತಿ. ನೀವು ಕರೆಕ್ಟ್ ಹೇಳಿದ್ರೆ ಟಿವ್ ಟಿವ್ ಅಂತಂತೇಳಿ. ನಿನ್ನ ಬಾಗಲಕೋಟೆ ಕಾರ್ಯಕ್ರಮ ಮಾಡೋದು ಒಬ್ಬ ಹುಡುಗಿ ಯಾಕೆ ಸ್ವಿಚ್ ಆಫ್ ಹಾಕತ್ತೀರಿ ಅಂತ